ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ, ಭಾರ್ಗವಿ ಸ್ತ್ರೀ 20 ಜುಲೈ 1994 8 ಗಂಟೆ 40 ನಿಮಿಷ ಸಂಜೆ ಬೆಲ್ಲಾರಿಯಲ್ಲಿ ಜನನ, ಮೂಲಾ ನಕ್ಷತ್ರ, ದ್ವಿತೀಯ ಪಾದ, ಧನುರ್ರಾಶಿ, ಕುಂಭಲಗ್ನ. ಬನ್ನಿ ಜಾತಕವನ್ನ ಬನ್ನಿ. ಮೂಲಾ ನಕ್ಷತ್ರ, ಧನುರ್ರಾಶಿ, ಕುಂಭಲಗ್ನ. ದಿಸ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್ ಯು. 27 ನಕ್ಷತ್ರ. ನಿಜವಾಗ್ಲೂ ತಂದೆ ಮನೆಗೆ ಒಳ್ಳೇದಲ್ಲ. ನೀವು ತಂದೆ ಮನೆಗೆ ಒಳ್ಳೇದು. ಆಮೇಲೆ ನೀವು ಜಾತಕದಲ್ಲಿ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡಿ ಆಕಳ ದಾನ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಬಹಳ ತೊಂದರೆಗೀಡಾಗ್ತೀರಾ ನೀವು. ಹೌದೌದು, ಬಹಳ ಪ್ರಾಬ್ಲಮೆಟಿಕ್ ಆಗುತ್ತೆ. ನೋಡಿ, ಟೋಟಲಿ 27 ನಕ್ಷತ್ರಗಳಲ್ಲಿ 6 ಗಂಡ ಮೂಲ ನಕ್ಷತ್ರಗಳಿವೆ. ಬರೀ ಮೂಲಾ ನಕ್ಷತ್ರ ಒಂದೇ ಅಲ್ಲ, ಗಂಡ ಮೂಲ ನಕ್ಷತ್ರ. ಹೇಳೋದು ಅರ್ಥ ಮಾಡ್ಕೊಳ್ಳಿ. ಜ್ಯೇಷ್ಠಾದ 4 ಪಾದಗಳು ಅಲ್ವಾ? ಜ್ಯೇಷ್ಠಾದ 4 ಪಾದಗಳು ಗಂಡ ಮೂಲ ನಕ್ಷತ್ರ. ಒಂದು ಎಕ್ಸಾಂಪಲ್ ಕೊಡ್ಲ, ಯಾರು ಜ್ಯೇಷ್ಠ ನಕ್ಷತ್ರದಲ್ಲಿ ಇದಾರಂತ, ಹುಟ್ಟಿದ್ದಾರೆ ಅಂತ. ಪ್ರಿಯಾಂಕಾ ಗಾಂಧಿ ಅಂಡ್ ರಾಹುಲ್ ಗಾಂಧಿ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ದಾರೆ. ನೀವು ಅವ್ರು ನೋಡ್ಬಿಡಿ, ಅಷ್ಟರಲ್ಲಿ ಅರ್ಥ ಆಗ್ಬಿಡುತ್ತೆ ನಿಮಗೆ ಅಲ್ವಾ? ಮಗ ನಕ್ಷತ್ರ 4ನೇ ಪಾದ, 4 ಪಾದಗಳು. ಅಶ್ಲೇಷ ನಕ್ಷತ್ರ 4 ಪಾದಗಳು. ಹೌದಾ? ರೇವತಿಯ 3 ಮತ್ತು 4ನೇ ಪಾದ ಗಂಡ ಮೂಲ ನಕ್ಷತ್ರ. ಅಶ್ವಿನಿಯ 1 ಮತ್ತು 2ನೇ ಪಾದ ಗಂಡ ಮೂಲ ನಕ್ಷತ್ರ. ಮೂಲಾದ 1 ಮತ್ತು 2ನೇ ಪಾದ ಗಂಡ ಮೂಲ ನಕ್ಷತ್ರ ಅಂತ ಕರಿತೀವಿ. ಗಂಡ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವರು ಏನಾದರೂ ಒಂದು ತೊಂದರೆ ಅನುಭವಿಸ್ತಾರೆ. ಫ್ಯಾಮಿಲಿ ವೈಸು, ಇಲ್ಲ ಮ್ಯಾರೇಜ್ ವೈಸು, ಇಲ್ಲ ದಾಂಪತ್ಯದ ವಯಸ್ಸು, ಎಜುಕೇಶನ್ ವೈಸು, ಆರೋಗ್ಯ, ಯಾವುದಾದ್ರೂ ಒಂದು ದೊಡ್ಡ ಪ್ರಾಬ್ಲಮ್ ಅನ್ನು ಅನುಭವಿಸ್ತಾರೆ. ಹಾಗಾಗಿ ದಯವಿಟ್ಟು ನೀವು ಹುಟ್ಟಿದ ಯೋಗವು ತ್ರಿತೈಲ ಯೋಗ ಇದೆ, ತೈತಿಲಿ ಯೋಗ ಇದೆ. ಹಾಗಾಗಿ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಗೋಮುಖ ಪ್ರಸವ ಪೂಜೆ ಮಾಡಿ, ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ಆಕಳವನ್ನ ಆ ಬ್ರಾಹ್ಮಣನಿಗೆ ದಾನ ಮಾಡಬೇಡಿ. 48 ದಿನದಲ್ಲಿ ನೀವು ಏನೇ ಅನ್ಕೊಂಡಿರೋ ಎಲ್ಲ ಕೆಲಸ ಆಗಲಿಲ್ಲ ಅಂದ್ರೆ ನಾನು ಜ್ಯೋತಿಷ್ಯವನ್ನೇ ಹೇಳೋದು ಬಿಟ್ಬಿಡ್ತೀನಿ. ಯಾಕಿಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಕನಿಷ್ಠ ಒಂದು 30-40 ಜನಕ್ಕೆ ನಾನು ಮಾಡಿಸಿದ್ದೀನಿ ಇದನ್ನ. ಅವ್ರು ಆಲ್ರೆಡಿ ಮದುವೆಯಾಗಿ ಮಕ್ಕಳಾಗಿದ್ದಾರೆ. ನೋಡಿ, ಎಕ್ಸ್ಪೀರಿಯನ್ಸ್ ಇದ್ರೆ ಕಾನ್ಫಿಡೆನ್ಸ್ ಬರೋದು ಅಲ್ವಾ? ಅದೇ ರೀತಿ ಬನ್ನಿ ನೋಡೋಣ ಜಾತಕದಲ್ಲಿ ಏನಿದೆ ಏನಿಲ್ಲ ಅಂತ. ಅಲ್ಟಿಮೇಟ್ ಎಕ್ಸ್ಟ್ರಾ ಆರ್ಡಿನರಿ ಜಾತಕ ನಿಮ್ದು. ನಿಜವಾಗ್ಲೂ ಹೇಳ್ತೀನಿ, ಬಹಳ ಎತ್ತರಕ್ಕೆ ಬೆಳಿತೀಯ ತಾಯಿ ನೀನು ಭಾರ್ಗವಿ. ನಿಜವಾಗ್ಲೂ ನಿನ್ನ ಮಾಡ್ಕೊಂಡು ನಾವು ಪುಣ್ಯವಂತ. ಹಾ, 1 ನೀನು, ನಿನ್ನ ವ್ಯಕ್ತಿತ್ವ. 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟ, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಇಲ್ಲ. 6ರಿಂದ 24 ಇರಬೇಕು. ಹೌದು, 0 to 6 ಅಂದ್ರೆ 0 to 10 ಇಯರ್ಸ್ ಅಂತ ಅರ್ಥ. 24 ಅಂದ್ರೆ 65ರಿಂದ 100 ವರ್ಷ ಅಂತ ಅರ್ಥ. 6ರಿಂದ 24 ಅಂದ್ರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನ ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನ ವೃದ್ಧಾಪ್ಯಾವಸ್ಥೆ ಅಂತ ಕರಿತೀವಿ. ಇದನ್ನ ನಾವು ಯೌವನಾವಸ್ಥೆ ಅಂತ ಕರಿತೀವಿ. ಯಾವುದೇ ಗ್ರಹ ಯೌವನಾವಸ್ಥೆಯಲ್ಲಿ ಇದ್ರೆ 100ಕ್ಕೆ 100 ಫಲ ಕೊಡುತ್ತೆ. ಆದರೆ ಉಚ್ಚ ನೀಚ ರಾಹು ಕೇತುಗೆ ಈ ರೂಲ್ಸ್ ಅಪ್ಲೈ ಆಗುವುದಿಲ್ಲ. ನೋಡಿ, 1, 4, 7, 10 ಕೇಂದ್ರ ಆದ್ರೆ 2 ಧನೇಶ, 11 ಲಾಭೇಶ. ಹೌದಾ? ಅದೇ ರೀತಿ 1, 5, 9 ತ್ರಿಕೋಣ ಆದ್ರೆ 9 ತ್ರಿಕೋಣ ಆದ್ರೆ 6, 8, 12 ಭಾರಿ ಕೆಟ್ಟ ಸ್ಥಾನ. 3 50-50. 3 50-50 ಅಂತ ಕರಿತೀವಿ ನಾವು. ಬನ್ನಿ, ಹಾಗಾದ್ರೆ ಕುಂಭ ಲಗ್ನದ ಯೋಗಕಾರಕ ಗ್ರಹ ಯಾವುದು? 1ನೇದ್ದೇ ಶನಿ, 2ನೇದು ಶುಕ್ರ, 3ನೇದು ಬುಧ, 4ನೇದು ಕುಜ. ತಾತ್ಕಾಲಿಕ ಮಿತ್ರ ಗುರು. ರಾಹು ಮತ್ತು ಕೇತು ಮಿತ್ರರಾದರೆ ಅತಿ ದೊಡ್ಡ ವಿರೋಧಿ ಚಂದ್ರ ಮತ್ತು ಶುಕ್ರ, ಚಂದ್ರ ಮತ್ತು ಸೂರ್ಯ.
ಸಾರಿ, ಶುಕ್ರ ಅತಿ ಯೋಗಕಾರಕ. ಬನ್ನಿ ಹಾಗಾದ್ರೆ ಗ್ರಹಗಳ ಸ್ಥಿತಿಯನ್ನು ನೋಡ್ಕೊಂಡ್ ಬರೋಣ. ಗ್ರಹಗಳ ಸ್ಥಿತಿ ಏನ್ ಹೇಳುತ್ತೆ? ವಕ್ರೀಯ ಶನಿ ಇದ್ದಾನೆ, ಒಳ್ಳೆಯದು ನೋಡಿ. ಸಾಡೆ ಸಾತಿ ಗೀಡೆ ಸಾತಿ ಅಂತ ಏನು ತಲೆ ಹೊಗಿಸ್ಕೋಬೇಡಿ, ಓಪನ್ ಆಗಿ ಹೇಳ್ತಾ ಇದ್ದೀನಿ. ಸಾಡೆ ಸಾತಿ ಅಂತ ಯಾವ ಗ್ರಂಥದಲ್ಲೂ ಇಲ್ಲ. ಮೀರಾರ ಭಟ್ರು ಬರೆದಿದ್ದಿಲ್ಲ, ವರಹ ಮೀರಾರ ಭಟ್ರು ಬರೆದಿದ್ದಿಲ್ಲ, ಆಮೇಲೆ ಮಹರ್ಷಿ ಪರಾಶರು ಬರೆದಲ್ಲಿ ಸಾಡೆ ಸಾತಿ ಅಂತ ಮೆನ್ಷನ್ ಮಾಡಿಲ್ಲ. ಮಹರ್ಷಿ ಕಾಳಿದಾಸ್ ಅವರು ಬರೆದಿರೋದಲ್ಲಿ ಅಲ್ಲೂ ಇದು ಇಲ್ಲ, ಏನೋ ಸಾಡೆ ಸಾತಿ ಅಂತ ವಿವರಣೆ ಇಲ್ಲ. ಯಾವುದೇ ರೀತಿ ಶನಿಗೆ ದಯವಿಟ್ಟು ಒಂದು ಒಳ್ಳೆ ಗ್ರಹ ರೀ, ಸುಮ್ಮನೆ ಸಾಡೆ ಸಾತಿ ಅದು ಇದು ಏನೇನೋ ಟಿವಿಯಲ್ಲಿ ಹೇಳ್ತಾರೆ. ವಕ್ರೀಯ ಶನಿ ನೋಡಿ, ಇಲ್ಲಿ ಅಸ್ತಂಗತ ಆಗಲಿ ನೀಚ ಆಗಲಿ ಉಚ್ಚ ಆಗಲಿ ಯಾರು ಇಲ್ಲವೇ ಇಲ್ಲ, ಇಲ್ಲೇ ಇಲ್ಲ ನೋಡಿ. ಅಸ್ತಂಗತನೂ ಯಾರು ಇಲ್ಲ ನೋಡಿ, ವಕ್ರೀಯ ಶನಿ ಮಾತ್ರ ಇದ್ದಾನೆ. ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ದಾಂಪತ್ಯ ಬಹಳ ಚೆನ್ನಾಗಿರುತ್ತೆ. ಹೌದು, ನಾನು ಹೇಳ್ದಂಗೆ ಮಾಡ್ಕೊಂಡ್ರೆ, ಇಲ್ಲ ಅಂದ್ರೆ ಐ ಆಮ್ ವೆರಿ ಸಾರಿ. ಹೌದು ನೋಡಿ, ಶನಿ 1ನೇ ಭಾವದಲ್ಲಿ ಸ್ವಗ್ರಹಿಯಾಗಿ ಕೇಂದ್ರದಲ್ಲಿ ಇದ್ದಾನೆ ನೋಡಿ. ಪಂಚಮಹಾಪುರುಷ ರಾಜಯೋಗಗಳ ಬಗ್ಗೆ ಬಹಳ ಚಂದ ಕಾಳಿದಾಸರು ವಿಶ್ಲೇಷಣೆ ಮಾಡಿದ್ದಾರೆ. 5 ಗ್ರಹಗಳಿಂದ ಪಂಚಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೆ. ಹೌದು, ರಾಹುಕೇತು ಆಗಲಿ ಚಂದ್ರ ಸೂರ್ಯ ಆಗಲಿ ಈ 4 ಗ್ರಹಗಳಿಂದ ಯಾವುದೇ ರೀತಿ ಪಂಚಮಹಾಪುರುಷ ರಾಜಯೋಗ ಜನರೇಟ್ ಆಗುವುದಿಲ್ಲ. ಫಸ್ಟ್ ಆಫ್ ಆಲ್ ಇದನ್ನು ತಿಳ್ಕೊಳ್ಳಿ ನೀವು. ಹೌದು, ಆಗುವುದು ಬುಧನಿಂದ ಭದ್ರ ಮಹಾಪುರುಷ ರಾಜಯೋಗ, ಶುಕ್ರನಿಂದ ಮಾಲವ್ಯ ಮಹಾಪುರುಷ ರಾಜಯೋಗ, ಕುಜನಿಂದ ರುಚಕ ಮಹಾಪುರುಷ ರಾಜಯೋಗ, ಗುರುನಿಂದ ಹಂಸ ಮಹಾಪುರುಷ ರಾಜಯೋಗ, ಶನಿಯಿಂದ ಸಸಾ ಮಹಾಪುರುಷ ರಾಜಯೋಗ. ಸಸಾ ಮಹಾಪುರುಷ ರಾಜಯೋಗ, ಪಂಚಮಹಾಪುರುಷ ರಾಜಯೋಗ ಆಗುವುದು. ನೋಡಿ, ಪಂಚಮಹಾಪುರುಷ ರಾಜಯೋಗ, ಈ ಸಸಾ ಮಹಾಪುರುಷ ರಾಜಯೋಗ ಆದ್ರೆ ಹೆಚ್ಚಾಗಿ ಇವರು ಕೋರ್ಟು ಕಚೇರಿಯಲ್ಲಿ ಇರ್ತಾರೆ. ಕೋರ್ಟು ಕಚೇರಿಯಲ್ಲಿ ಇರ್ತಾರೆ. ಹೆಚ್ಚಾಗಿ ಇವರು ಅಡ್ವೊಕೇಟ್ಸ್ ಆಗಿರ್ತಾರೆ, ಹೆಚ್ಚಾಗಿ ಜಡ್ಜಸ್ ಆಗಿರ್ತಾರೆ, ಹೆಚ್ಚಾಗಿ ಸರ್ಕಾರಿ ನೌಕರಸ್ಥರಾಗಿರ್ತಾರೆ, ಇಲ್ಲ KS ಆಗಿರ್ತಾರೆ. ಯಾರಿಗೆ ಸಸಾ ಮಹಾಪುರುಷ ರಾಜಯೋಗ ಇರುತ್ತೋ ಅವ್ರು ಸ್ವಲ್ಪ ಶನಿ ಲೇಟೆಸ್ಟ್ ಮಹಾತ್ಮರು, ಶನಿ ಮಹಾತ್ಮರು ಲೇಟೆಸ್ಟ್ ಪರ್ಫೆಕ್ಟ್ ಪರ್ಮನೆಂಟ್. ಹೌದು, ಸ್ವಲ್ಪ ಲೇಟ್ ಇವರಿಗೆ, ಆದರೆ ಪರ್ಫೆಕ್ಟ್ ಪರ್ಮನೆಂಟ್. ಹೌದು, ಆ ರೀತಿ ಫಲವನ್ನು ಸಿಗುತ್ತೆ ಇವರಿಗೆ. ಅದೂ ಅಲ್ಲದೆ ಇದರಲ್ಲಿ ನೀವು ತಿಳ್ಕೋಬೇಕಾಗಿದ್ದು ಬಹಳ ಇಂಪಾರ್ಟೆಂಟು, ಇವರು ಆಧ್ಯಾತ್ಮಿಕ ಜೀವನವನ್ನು ಬಹಳ ಇಷ್ಟಪಡ್ತಾರೆ, ದೇವರ ಮೇಲೆ ವಿಪರೀತ ನಂಬಿಕೆ ಇರುತ್ತೆ, ಬಹಳ ನಿಧಾನಗತಿಯವರಾಗಿರ್ತಾರೆ, ಬಹಳ ಸೂಕ್ಷ್ಮತೆಯಿಂದ ಜೀವನ ಸಾಗಿಸ್ತಾರೆ. ಹೌದು, ನೀತಿ ರೀತಿ ಬದುಕನ್ನು ಬಹಳ ಚೆನ್ನಾಗಿ ಕಟ್ಕೋತಾರೆ. ಸ್ವಲ್ಪ ಲೇಟೆಸ್ಟ್ ಪರ್ಫೆಕ್ಟ್ ಪರ್ಮನೆಂಟ್. ಹೌದು, ಯಾರ ಜಾತಕದಲ್ಲಿ ಸಸಾ ಮಹಾಪುರುಷ ರಾಜಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ದೇನೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ ಹಾಗೂ ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ. ಅದು ಅಲ್ಲದೇನೆ ಮಾನ, ಪ್ರತಿಷ್ಠೆ, ಯಶಸ್ಸು, ಸ್ಥಾನ, ಮಾನ, ಆರೋಗ್ಯ, ಆಯುಷ್ಯವನ್ನು ಪಡ್ಕೊಳ್ತಾರೆ ನೋಡಿ. ಇವರು 1ನೇ ಭಾವದಲ್ಲಿ ಶನಿ ಇರೋದ್ರಿಂದ 1ನೇ ಭಾವದ ಫಲ ಬಹಳ ಸ್ಟ್ರಾಂಗ್ ಆಗಿ ತಗೋತಾರೆ ಇವರು. ಹೌದೌದು, ಏನು 1ನೇ ಭಾವದ ಒಳ್ಳೆ ವ್ಯಕ್ತಿತ್ವವನ್ನು ಬೆಳೆಸ್ಕೊತಾರೆ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊತಾರೆ, ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತಾರೆ, ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತಾರೆ, ಮೆಂಟಲಿ ಹಾಗೂ ಫಿಸಿಕಲಿ ಬಹಳ ಕೆಪಬಲ್ ಇರ್ತಾರೆ. ಆಶಯ ಆಕಾಂಕ್ಷೆಗಳನ್ನು ಎಲ್ಲವನ್ನೂ ಈಡೇರಿಸ್ಕೋತಾರೆ. ಅದು ಒಂದು ಬುದ್ಧಿವಂತಿಕೆ, ಜೀವನ ನಡೆಸೋದಲ್ಲದೆ ಒಳ್ಳೆ ಗ್ರಾಸ್ಪಿಂಗ್ ಇರುತ್ತೆ, ಒಳ್ಳೆ ಜವಾಬ್ದಾರಿತ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಶನಿ ಒನ್ ಆಫ್ ದ ಬೆಸ್ಟ್ ಅಂಡ್ ಗ್ರೇಟ್ ಗ್ರಹ. ದಯವಿಟ್ಟು ಶನಿ ಶಾಂತಿ ಕೈ ಹಾಕಬೇಡಿ. ಹೌದಾ, ಹೆಚ್ಚಾಗಿ ನೀಲಿ ಮತ್ತು ಬ್ಲ್ಯಾಕ್ ಬಟ್ಟೆಯನ್ನು ಉಪಯೋಗಿಸಿ. ಬನ್ನಿ, ಕೇತು
26 ಡಿಗ್ರಿ 3ನೇ ಭಾವದಲ್ಲಿ ಸರ್ಪದೋಷ ಜನರೇಟ್ ಆಗಿದೆ. ನೋಡಿ, ನಾನು ಒಂದು ಮಾತು ಹೇಳ್ತೀನಿ, ನಿಮಗೆ ಬೇಜಾರಾಗ್ಬೇಡಿ ಭಾರ್ಗವಿ ಅವರೇ. 3ನೇ ಭಾವದಲ್ಲಿ ಸರ್ಪದೋಷ ಆದರೆ ಗುಡ್ಡಕ್ಕೆ ಮಣ್ಣು ಹೊರಲಿ, ಯಾವುದೂ ಬೇಗ ಸಿಗಲ್ಲ. ಬಹಳ ಪ್ರಯತ್ನ ಮಾಡಿ ಪಡ್ಕೋಬೇಕಾಗುತ್ತೆ. ಪ್ರಯತ್ನಕ್ಕೆ ಮಿತಿನೇ ಇಲ್ಲ, ಆ ಲೆವೆಲ್ ಪ್ರಯತ್ನ ಮಾಡಬೇಕಾಗುತ್ತೆ. ಗುಡ್ಡಕ್ಕೆ ಮಣ್ಣು ಹೊರೋದು ಅಂದ್ರೆ ತಿಳ್ಕೊಂಬಿಡಿ, ವೇಸ್ಟ್. ಫಾರ್ ಎಕ್ಸಾಂಪಲ್, ನೀವು ಬಳ್ಳಾರಿಯಲ್ಲಿ ಬೆಂಗಳೂರಿಗೆ ಹೋಗ್ಬೇಕಂತ ನೀವು ಬಸ್ ಸ್ಟ್ಯಾಂಡಿಗೆ ಬಂದ್ರಿ ಅಂತ ತಿಳ್ಕೊರಿ, ಹೌದಾ? ನಿಮಗೆ ಬಸ್ 11 ಗಂಟೆಗೆ ಇದೆ ಅಂದ್ರೆ ಅದು ನಿಮ್ಗೆ 11 ಗಂಟೆಗೆ ಬರೋದೇ ಇಲ್ಲ, ಅದು ಬರೋದೇ 1 ಗಂಟೆಗೆ ಬರುತ್ತೆ. ಅಂದ್ರೆ ಡಿಲೇನೆಸ್ ಮಾಡುತ್ತೆ ಇದು 3ನೇ ಭಾವದಲ್ಲಿ ಸರ್ಪದೋಷ. ಹೌದು, ಅಕ್ಕ ತಂಗಿಯರ ಜೊತೆಗೆ ಬಾಂಧವ್ಯ ಚೆನ್ನಾಗಿರೋದಿಲ್ಲ, ಬಹಳ ಪರಾಕ್ರಮಿ ಅಲ್ಲ ನೀವು, ಬಹಳ ಹೆದರಿಕೆಯಿಂದ ಜೀವನ ಮಾಡ್ತೀರಾ. ಆಟಗಳಲ್ಲಿ ರುಚಿ ಇರೋದಿಲ್ಲ, ಬಾಡಿಯಲ್ಲಿ ಅಷ್ಟು ಹೇಳ್ಕೊಳ್ಳೋಷ್ಟು ಸ್ಟ್ರೆಂತ್ ಇರೋದಿಲ್ಲ, ಹಾರ್ಡ್ ವರ್ಕರ್ ಆಗಿರೋದಿಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಫೇಲ್ಯೂರ್ಸ್ ಬಹಳ ಕಾಣ್ತೀರಿ, ಬರವಣಿಗೆ ಸಾಹಿತ್ಯ ಕಲೆಯಲ್ಲಿ ಆಸಕ್ತಿ ಇರೋದಿಲ್ಲ. ಅದು ಅಲ್ಲದೆ ಕಮ್ಯುನಿಕೇಶನ್ ಅಷ್ಟು ಹೇಳ್ಕೊಳ್ಳೋಷ್ಟು ಇರೋದಿಲ್ಲ, ಪ್ರಯತ್ನಶೀಲರಲ್ಲ ನೀವು. ಅದು ಅಲ್ಲದೆ ಕೋರ್ಟು ಕಚೇರಿ ತಿರುಗಾಡುವಂಥ ಪರಿಸ್ಥಿತಿ ಬರುತ್ತೆ. ದಯವಿಟ್ಟು ತಿರುಗಾಟದಿಂದ ಲಾಸ್ ಆಗುತ್ತೆ. ಈ ಸರ್ಪದೋಷವನ್ನು ನಿವಾರಣೆ ಮಾಡ್ಕೊಳ್ಳೋರು ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಹೌದು, ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡ್ರೆ ನಿಮ್ಮ ಕೆಲಸ ಈಸಿಯಾಗಿ ಆಗುತ್ತೆ. ಅದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ನೋಡಿ, ಈಗ 4ನೇ ಮನೆಯಲ್ಲಿ ಕುಜ ಬಂದಿದ್ದಾನೆ, ನಿಮ್ಗೆ ಯಾರಾದರೂ ಮಾಂಗಲ್ಯ ದೋಷ ಅಂತ ಹೇಳಿದ್ರೆ ನಕ್ಕು ಬಿಡಿ. 4ನೇ ಮನೆ ನೋಡಿ, ಕೇಂದ್ರದ ಸ್ವಾಮಿಯವನು, ಅರ್ಥ ಮಾಡ್ಕೊಳ್ಳಿ. 1, 4, 7 ಮತ್ತು 10 ಕೇಂದ್ರ. ಯಾವುದೇ ಕಾರಣಕ್ಕೂ ಕೇಂದ್ರದ ಸ್ವಾಮಿಯಿಂದ ದೋಷ ಜನರೇಟ್ ಆಗುವುದಿಲ್ಲ. ಹೌದು, ಅಪ್ಪಿತಪ್ಪಿ ಏನಾದರೂ ಇಲ್ಲೇ ಮಕರ ಲಗ್ನಕ್ಕೆ ಏನಾದರೂ 4ನೇ ಮನೆಯಲ್ಲಿ ಕುಜ ಬಂದ್ರೆ ರುಚಕ ಮಹಾಪುರುಷ ರಾಜಯೋಗ ಆಗುತ್ತೆ. ಹೌದಾ? ಇಲ್ಲೇ ನಿಮ್ಮ 10ನೇ ಮನೆ ಸ್ವಾಮಿ 4ನೇ ಮನೆಯಲ್ಲಿ ಬಂದ್ರೆ ಕುಬೇರ ಯೋಗ ಜನರೇಟ್ ಆಗುತ್ತೆ. ಇಸ್ಕೊಂಡು ಕುಬೇರ ಯೋಗ. ಹೌದು, ನೋಡಿ, ಇವನು 4 ಮತ್ತು 10ನೇ ಭಾವದ ಫಲವನ್ನು ಕೊಡ್ತಾನೆ ನಿಮಗೆ. 4ನೇ ಭಾವ ಏನ್ ಹೇಳುತ್ತೆ ನಿಮಗೆ? ತಾಯಿ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ನೆಮ್ಮದಿಯ ಬದುಕನ್ನು ಬದುಕ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಒಳ್ಳೆ ಪ್ರಾಪರ್ಟಿ ಇರುತ್ತೆ, ಹೈಯರ್ ಎಜುಕೇಶನ್ ಮಾಡ್ಕೊಂಡಿರ್ತೀರಿ, ಕಂಫರ್ಟಬಲ್ ಆಗಿ ಮೂವ್ ಆಗಿರುತ್ತೆ, ಮನೆಯ ಸ್ಥಿತಿ ಎಕ್ಸ್ಟ್ರಾರ್ಡಿನರಿ ಇರುತ್ತೆ, ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ, ಮನೆಗೆ ಬಂದವ್ರನ್ನ ಬಹಳ ಪ್ರೇಮದಿಂದ ನೋಡ್ಕೋತೀರಿ, ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ. ಅದು ಅಲ್ಲದೆ ಆಭರಣ, ಬಂಗಾರ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ದೇ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ಕೋತೀರಿ. ನೋಡಿ, ನೀವು ಮಾಡುವಂತ ಕೆಲಸ ಬಹಳ ನಿಮ್ಗೆ ಇಷ್ಟ ಆಗುತ್ತೆ, ಕೆಲಸದ ವಿಧಾನ ಬಹಳ ಚೆನ್ನಾಗಿರುತ್ತೆ, ಗೆಲುವನ್ನ ಸಾಧಿಸ್ತೀರಿ. ಅದೂ ಅಲ್ಲದೆ ಗಳಿಕೆಯನ್ನ ಮಾಡ್ತೀರಿ. ಅದು ಅಲ್ಲದೆ ತಂದೆಯ ಜೊತೆಗೆ ನಿಕಟ ಸಂಬಂಧವನ್ನು ಕೊನೆಯವರೆಗೂ ಇಟ್ಕೊಳ್ಳೋದಲ್ಲದೆ ಮಾನ ಪ್ರತಿಷ್ಠೆ, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಹಾಗೂ ಆರೋಗ್ಯಕರ ಐಶ್ವರ್ಯ ಕೀರ್ತಿಯನ್ನು ಗಳಿಸ್ತೀರಿ. ಇದು 10ನೇ ಭಾವ. ನಿಮ್ಮ ಜಾತಕ ಎಕ್ಸ್ಟ್ರಾರ್ಡಿನರಿ ಇದೆ ರೀ. ಸ್ವಲ್ಪ 2 ಪೂಜೆ ಆಗ್ಬೇಕಷ್ಟೇ. ಬಹಳ ಒಳ್ಳೆ ಜೀವನ ಸಿಗುತ್ತೆ ಭಾರ್ಗವಿಯವರು ನಿಮಗೆ. ಇದು ಮಾತ್ರ ಕಟ್ಟಿಟ್ಟ ಬುತ್ತಿ, ನನ್ನ ಬಾಯಿಂದ ಬಂದಿದ್ದು ಯಾವತ್ತೂ ಸುಳ್ಳಾಗಕ್ಕೆ ಸಾಧ್ಯನೇ ಇಲ್ಲ. ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಐಶ್ವರ್ಯ, ಪ್ರಾಪರ್ಟಿ, ಒಳ್ಳೆ ಜ್ಞಾನ, ವಿದ್ಯೆ, ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಗಂಡ ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು. ಅದು ಅಲ್ಲದೆ ಮಾನ ಪ್ರತಿಷ್ಠೆ, ಯಶಸ್ಸು, ಸ್ಥಾನ ಮಾನ ಹಾಗೂ ಆರೋಗ್ಯ ಹಾಗೂ ಆಯುಷ್ಯವನ್ನು ಗಳಿಸ್ತೀರಿ. ತಂದೆಯಿಂದ ಆಸ್ತಿ ಪಡಿತೀರಿ, ಇಲ್ಲ ಗಂಡಿನಿಂದ ಪಡಿತೀರಿ, ಇಲ್ಲ ನೀವು ಸ್ವಂತ ಮಾಡ್ಕೋತೀರಿ. ಅದನ್ನೇ ಕುಬೇರ ಯೋಗ ಅನ್ನೋದು. ಬಹಳ ದೊಡ್ಡ ರಾಜಯೋಗ. ದಯವಿಟ್ಟು ಇಲ್ಲಿ ಮಾಂಗಲ್ಯ ದೋಷ ಆಗುವುದಿಲ್ಲ. ಇಲ್ಲೇ ಮಾಂಗಲ್ಯ ದೋಷ ಆಗುವುದಿಲ್ಲ. ಬನ್ನಿ, 5ನೇ ಮನೆಯಲ್ಲಿ ಬುಧ. ಸ್ವಂತ ಮನೆಯಲ್ಲಿ ಬುಧ ರೀ. ನಾ ಹೇಳ್ತಾ ಇದ್ದೀನಲ್ಲ, ನೋಡಿ, ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಒಂದು ಸ್ವಲ್ಪ. ನೋಡಿ, ಯೋಗಕಾರಕ ಗ್ರಹ ಯಾವುದು? ಕುಂಭಲಗ್ನಕ್ಕೆ 1ನೇದು ಶನಿ, ಕರೆಕ್ಟಾ? ಇದು ರೈಟ್. 2ನೇದು ಬುಧ ತನ್ನ ಸ್ವಂತ ಮನೆಯಲ್ಲಿ, ಕರೆಕ್ಟಾ? 3ನೇದು ಕುಜ, ಅವನು ಕರೆಕ್ಟ್ ಇದ್ದಾನೆ, ಹೌದಾ? ಆಮೇಲೆ ಬಂದು ಶುಕ್ರ, ಕರೆಕ್ಟಾ?
ಶುಕ್ರ 7ನೇ ಮನೆಯಲ್ಲಿದ್ದಾನೆ, ಹೌದಾ. ತಾತ್ಕಾಲಿಕ ಮಿತ್ರ ಗುರು, ಅವನು 9ನೇ ಮನೆಯಲ್ಲಿದ್ದಾನೆ. ಸೊ ಎಲ್ಲಾ ಗ್ರಹಗಳು ಚೆನ್ನಾಗಿದೆ. ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ನೀವು. ವಿಪರೀತ ರಾಜಯೋಗದಲ್ಲಿ ಸೂರ್ಯ ಇದ್ದಾನೆ, 11ರಲ್ಲಿ ಚಂದ್ರ ಇದ್ದಾನೆ, ಕೇಮದ್ರುಮ ದೋಷ ಆಗಿದೆ, ಅದೊಂದು ಸರಿ ಮಾಡ್ಕೊಳ್ಳೋಣ, ದೊಡ್ಡ ವಿಚಾರ ಅಲ್ಲ. ಬಟ್ ಬುಧನ ದೃಷ್ಟಿ ಇರೋದ್ರಿಂದ ಕೇಮದ್ರುಮ ದೋಷನೂ ಹೋಯ್ತಿಲ್ಲ, ಬರೋದಿಲ್ಲ, ಚಂದ್ರನಾಟ ನಡೆಯೋದಿಲ್ಲ. ಬುಧನ ಸ್ವಂತ ಮನೆಯಿಂದ ಚಂದ್ರನ ಮೇಲೆ ದೃಷ್ಟಿ ಹೋಗಿದ್ರಿಂದ ಚಂದ್ರನಿಂದ ಯಾವುದೇ ರೀತಿ ತೊಂದರೆ ಆಗುವುದಿಲ್ಲ. ಇಲ್ಲೇ ಬಹಳ ಗ್ರಹಗಳ ಶಾಂತಿ ಅವಶ್ಯಕತೆನೇ ಇಲ್ಲ ಇಲ್ಲಿ ನಿಮ್ಗೆ. ಹಂಗೆ ನೋಡಿದ್ರೆ ನೋಡಿ, ಇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಅಂತ ಕರಿತೀನಿ ನಾನು. ಯಾಕೆ ಈ ಜಾತಕ ಇಷ್ಟು ದೊಡ್ಡದಿದೆ ಅಂದ್ರೆ, ಚೆನ್ನಾಗಿದೆ ಅಂತಂದ್ರೆ, ಶನಿ ತನ್ನ ಸ್ವಂತ ಮನೆಯಲ್ಲಿದ್ದಾನೆ, ಬುಧ ತನ್ನ ಸ್ವಂತ ಮನೆಯಲ್ಲಿದ್ದಾನೆ, 10ನೇ ಮನೆ ಸ್ವಾಮಿ ಕುಜ 4ನೇ ಮನೆಯಲ್ಲಿದ್ದಾನೆ, 7ನೇ ಮನೆಯಲ್ಲಿ ಶುಕ್ರ ಇದ್ದಾನೆ, 9ನೇ ಮನೆಯಲ್ಲಿ ಗುರು ಬಂದಿದ್ದಾನೆ. ಸೂಪರ್, ದಿಸ್ ಇಸ್ ಅಲ್ಟಿಮೇಟ್. ಪ್ರಶ್ನೆ ಏನು ಹಾಗಾದ್ರೆ, ಈ ಮೂಲ ನಕ್ಷತ್ರ 2ನೇ ಪಾದ ತೈತಿಲಿ ಯೋಗ ಇದೆ, ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. 3ನೇ ಮನೆಯಲ್ಲಿ ಕೇತು ಏನದಲ್ಲ ಸರ್ಪದೋಷವನ್ನು ಜನರೇಟ್ ಮಾಡಿದ್ದಾನೆ. ಹಾಗಾಗಿ ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ 5ನೇ ಭಾವದ ಎಲ್ಲಾ ಫಲವನ್ನು ಪಡೆಯುವುದನ್ನೇ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಪಡ್ಕೊಳ್ತೀರಿ. 7ನೇ ಮನೆಯಲ್ಲಿ ಶುಕ್ರ ಬಂದಿದ್ದಕ್ಕೆ ಕುಬೇರ ಯೋಗ ನೋಡಿ. 5 ಮತ್ತು 7ನೇ ಭಾವದ ಫಲವನ್ನು ಯಾವ ರೀತಿ ಪಡ್ಕೋತೀರಿ ಅಂತಂದ್ರೆ, ನೀವು 5ನೇ ಭಾವದ ಫಲವನ್ನು ಹೇಳ್ತೀನಿ ನೋಡಿ. ಈಗ ಒಳ್ಳೆ ಎಜುಕೇಶನ್ ಪಡ್ಕೋತೀರಿ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ಸೆಕ್ಸುವಲ್ ಲೈಫ್ ಅನುಭವಿಸ್ತೀರಿ, ಮಕ್ಕಳಿಂದ ಒಳ್ಳೆ ಫಲವನ್ನು ಪಡೆಯುವುದಲ್ದೇ ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಒಳ್ಳೆ ಪಾಪ್ಯುಲಾರಿಟಿ ಇರುತ್ತೆ, ಒಳ್ಳೆ ಎಲ್ಲರ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಮಕ್ಕಳ ಎಲ್ಲರ ಪ್ರೀತಿ ಪ್ರೇಮವನ್ನು ಪಡಿತೀರಿ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಈಸಿಯಾಗಿ ಪಾಸ್ ಆಗ್ತೀರಿ, ಸುಖಮಯ ಜೀವನವನ್ನು ಸಾಗಿಸ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಕಷ್ಟಗಳಿಂದ ದೂರ ಹೋಗ್ತೀರಿ, ಒಳ್ಳೆ ಪಾಪ್ಯುಲಾರಿಟಿ ಇರುತ್ತೆ. ದಟ್ ಇಸ್ ಕಾಲ್ಡ್ ಕುಬೇರ ಯೋಗ. ದಟ್ ಇಸ್ ಕಾಲ್ಡ್ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ, 5ನೇ ಭಾವ. ಹೌದು ನೋಡಿ, ಇಲ್ಲಿ ಶುಕ್ರನ 7ನೇ ಭಾವ, ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ, ಒಳ್ಳೆ ಗಂಡ ಸಿಗ್ತಾನೆ, ಒಳ್ಳೆ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗಿರುತ್ತೆ, ದಿನನಿತ್ಯ ಬರುವ ದುಡ್ಡಿಗೆ ಏನು ಕಡಿಮೆ ಇರುವುದಿಲ್ಲ, ಯಾವುದೇ ರೀತಿ ಪಾರ್ಟ್ನರ್ಶಿಪ್ ನಿಮ್ದು ಕೆಡೋದಿಲ್ಲ, ಒಳ್ಳೆ ಸೆಕ್ಸುವಲ್ ಲೈಫ್ ಎಂಜಾಯ್ ಮಾಡೋದಲ್ದೇ ದಿನನಿತ್ಯದ ನಡವಳಿಕೆ ಸೂಪರ್, ಒಂದೇ ಲೆವೆಲಲ್ಲಿ ಜೀವನ ಸಾಗಿಸ್ತೀರಿ. ಸ್ವಂತ ಬಿಸ್ನೆಸ್ ಮಾಡಿದ್ರೆ 100 ಲಾಭದಲ್ಲಿ ಇರ್ತೀರಿ. ಒಂದೊಳ್ಳೆ ಪ್ರೊಫೆಷನಲ್ ಆದ್ರೆ 100% ಲಾಭ ಪಡ್ಕೋತೀರಿ. ನೋಡಿ, ಇವನು 9ನೇ ಮನೆ ಸ್ವಾಮಿ ಕವರ್ ಆಗಿದ್ದಾರೆ ಬಿಡಿ. ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ನೋಡಿ, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗದಲ್ಲಿ ದಾಂಪತ್ಯ ಕಟ್ಟಿಟ್ಟ ಬುತ್ತಿ, ಸಂಪತ್ತು ಕಟ್ಟಿಟ್ಟ ಬುತ್ತಿ, ಐಶ್ವರ್ಯ ಕಟ್ಟಿಟ್ಟ ಬುತ್ತಿ, ವಿದ್ಯೆ ಕಟ್ಟಿಟ್ಟ ಬುತ್ತಿ. ಕುಬೇರ ಯೋಗದಲ್ಲಿ ಒಳ್ಳೆ ಹಣ ಐಶ್ವರ್ಯ ಸಂಪತ್ತನ್ನು ಮಾಡುವ ಚಾನ್ಸ್ ಬಹಳ ಇರುತ್ತೆ. ಶುಕ್ರ 7ನೇ ಮನೆಯಲ್ಲಿ ಬಂದ್ರೆ ನೋಡಿ, ಶುಕ್ರ 7ನೇ 4, 7 ಮತ್ತು 12ನೇ ಭಾವದಲ್ಲೇ ಬರ್ಬೇಕು ಇವರು ಶುಕ್ರ. ಹೌದು, 4ನೇ ಮನೆಯಲ್ಲಿ ಬಂದ್ರೆ ಇಡೀ ಮನೆಗೆ ಒಳ್ಳೆಯದು. 7ನೇ ಮನೆಗೆ ಬಂದ್ರೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಅಂತ, ಒಳ್ಳೆ ಸ್ಮಾರ್ಟ್ ಗಂಡ ಸಿಗ್ತಾನೆ, ಹ್ಯಾಂಡ್ಸಮ್ ಗಂಡ ಸಿಗ್ತಾನೆ ಅಂತ. 12ನೇ ಮನೆಯಲ್ಲಿ ಬಂದ್ರೆ ಜಾತಕದವನಿಗೆ ಯಾವತ್ತೂ ಕಡಿಮೆ, ದುಡ್ಡು ಹಣ ಯಾವತ್ತೂ ಕಡಿಮೆನೇ ಆಗೋದಿಲ್ಲ ಅಂತ ಅರ್ಥ. ಹಾಗಾಗಿ ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಹಾಗೂ ಕುಬೇರ ಯೋಗದಲ್ಲಿ ಹುಟ್ಟಿದವರು ನೀವು ಬಹಳ ಎತ್ತರಕ್ಕೆ ಬೆಳಿತೀರಿ, ಜೀವನವನ್ನು ಬಹಳ ಸೊಗಸಾಗಿ ಕಟ್ಕೋತೀರಿ. ಯಾರ ಜಾತಕದಲ್ಲಿ 2 ರಾಜಯೋಗಗಳು ಆಗ್ತವ್ರು, ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಜ್ಞಾನ, ವಿದ್ಯೆ, ಬುದ್ಧಿ ಹಾಗೂ ದಾಂಪತ್ಯ, ಗಂಡ ಮಕ್ಕಳು, ಯಶಸ್ಸು ಕೀರ್ತಿ ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳಲ್ಲದೆ ಮಾನ ಪ್ರತಿಷ್ಠೆ, ಯಶಸ್ಸು ಕೀರ್ತಿ ಸಾಧನೆ, ಆರೋಗ್ಯ ಆಯುಷ್ಯವನ್ನು ಪಡ್ಕೋತೀರಿ. ದಟ್ ಈಸ್ ಕಾಲ್ಡ್ ಎಕ್ಸ್ಟ್ರಾರ್ಡಿನರಿ ಯೋಗ. ಒಂದು ಸಸ ನೋಡಿ, ಇಲ್ಲಿ ಒಂದು ಸಸ ಮಹಾಪುರುಷ ರಾಜಯೋಗ, ಒಂದು ಕುಬೇರ ಯೋಗ, ಒಂದು ಮಹಾಲಕ್ಷ್ಮಿ ಯೋಗ, ಒಂದು ಶುಕ್ರನಿಂದ ಕುಬೇರ ಯೋಗ, ಇನ್ನೊಂದು ಯೋಗ ಬಂತು ನೋಡ್ರಿ ಇಲ್ಲಿ. ದಿಸ್ ಇಸ್ ಕಾಲ್ಡ್ ವಿಪರೀತ ರಾಜಯೋಗ. 100% ನೀವು ಗೌರ್ಮೆಂಟ್ ಟ್ರೈ ಮಾಡಿದ್ರೆ ಜಾಬ್ ಸಿಗುತ್ತೆ, ಇಲ್ಲ ಅಂದ್ರೆ ನೀವು ಸರ್ಕಾರಿ ನೌಕರಿ ಗಂಡ ಸಿಗ್ತಾನೆ, ಇಲ್ಲ ಅಂದ್ರೆ ನೀವು ಪೊಲಿಟಿಕಲಿ ನೀವು ಏನಾದರೂ ಹೋದ್ರೆ 100ಕ್ಕೆ 100 ನೀವು ಎತ್ತರಕ್ಕೆ ಬೆಳಿತೀರ. ಯಾಕಂದ್ರೆ ಸೂರ್ಯ 6ನೇ ಮನೆಯಲ್ಲಿದ್ದಾನೆ. ಕುಂಭ ಲಗ್ನದ ಅತಿ ದೊಡ್ಡ ವಿರೋಧಿ ಸೂರ್ಯ. ನೋಡಿ, ವಿಚಿತ್ರ ಯೋಗ, ವಿಪರೀತ ರಾಜಯೋಗ. ಹೌದು, ಒಂದು ಅಲ್ಟಿಮೇಟ್ ಯೋಗ. ಅಸ್ಯೂಮ್ ದಟ್ 12 ವರ್ಷ ಒಂದು ದಶೆ ಅನ್ಕೊಳ್ಳಿ, ಡಿವೈಡೆಡ್ ಬೈ 3 ಮಾಡಿ, 3 1 3 4 4 ವರ್ಷ ವಿಪರೀತ ಕಷ್ಟ ಕರ್ಮ
ಹೆಂಗೆ ಅಂದ್ರೆ ನರಕ ನಿಮ್ಮ ಮನೆ ಬಂದು ಕೂತಿದೆ ಅನ್ಬೇಕು ನೀವು. ನರಕ ನಿಮ್ಮ ಮನೇಲೇ ಇದೆ ಅನ್ಬೇಕು. ಇನ್ನು 4 ವರ್ಷ ನೋಡಿ ಸರ್, ಇನ್ನು 4 ವರ್ಷ ನೋಡಿ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು 4 ವರ್ಷ ಅನ್ಲಿಮಿಟೆಡ್ ಲಾಭ. ಅನ್ಲಿಮಿಟೆಡ್ ಲಾಭ ಅಂದ್ರೆ ಯಾವ ಲೆವೆಲ್ ಲಾಭ ಅಂದ್ರೆ ಮುಟ್ಟಿದ್ದೆಲ್ಲ ವಜ್ರ ವೈಡೂರ್ಯ, ನಡೆದಿದ್ದೆಲ್ಲ ಚಿನ್ನದ ದಾರಿ, ಜೀವನ ಪರ್ಯಂತ ಗಳಿಸಬೇಕಾದ ಗೌರವ, ಸಂಪತ್ತು, ಐಶ್ವರ್ಯ, ಕೀರ್ತಿ ಎಲ್ಲವೂ ನಿಮ್ಮ ಕಾಲ್ ಕೆಳಗೆ. ಅಷ್ಟು ಗಳಿಸ್ತೀರಿ, ಅದು ಸೂರ್ಯನಿಂದ. ಹಾಗಾಗಿ ಇಲ್ಲಿ ರಾಹು ಶುಕ್ರ 7ನೇ ಮನೆಯಲ್ಲಿರೋದ್ರಿಂದ ರಾಹು ಒಳ್ಳೆಯವನೇ ಇಲ್ಲೇ. ಬಟ್ ಎಜುಕೇಶನ್ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ 2ನೇ ಭಾವದ ಸ್ವಾಮಿ 9ರಲ್ಲಿ ಬಂದಿದ್ದಾನೆ, ದಟ್ ಇಸ್ ಗುಡ್. ಪ್ಲಸ್ 11ನೇ ಭಾವದ ಸ್ವಾಮಿನೂ ಹೌದು. ಸೊ ಗುರು ಇಲ್ಲಿ 3 ಲಾಭ ಕೊಡ್ತಾನೆ. ಯಾವಾಗ ರಾಹು ಶಾಂತಿ ಮಾಡ್ಕೊಂಡ್ಬಂದ್ರೆ, ರಾಹು ಶಾಂತಿ ಮಾಡಿದ್ರೆ 100ಕ್ಕೆ 100 ಒಳ್ಳೆ ಫಲನೇ ಕೊಡ್ತಾನೆ. ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ನೀವು. ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ, ಒಳ್ಳೆ ಬಿಹೇವಿಯರ್ ಇರುತ್ತೆ, ನಿಮ್ಮ ಹ್ಯಾಬಿಟ್ಸು ಬಹಳ ಚೆನ್ನಾಗಿರುತ್ತೆ, ನಿಮ್ಮ ನಡವಳಿಕೆ ಎಲ್ಲರಿಗೂ ಇಷ್ಟ ಆಗುತ್ತೆ, ದುಡ್ಡಿನ ಒಳಹರಿವು ಮತ್ತು ಹೊರಹರಿವು ಸಮತೋಲನವಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀನಿ, ನಿಮ್ಮ ಹೊಂದಾಣಿಕೆ ಎಲ್ಲರ ಜೊತೆಗೂ ಹೊಂದಾಣಿಕೆಯಿಂದ ಮದುವೆ ಆಗ್ತೀರಿ, ಹಣವನ್ನು ಸೇವ್ ಮಾಡ್ತೀರಿ, ಊಟದ ವಿಚಾರದಲ್ಲಿ ಯಾವುದೇ ರೀತಿ ತಗಾದೆ ಇರುವುದಿಲ್ಲ, ಅದು ಒಂದು ಪರಿವಾರ ಸ್ಥಿತಿ ಎತ್ತರಕ್ಕಿರುತ್ತೆ. ನೀವು ಇನಿಷಿಯಲಿ ಸ್ಟಡಿ ಮಾಡಿರುವ ಒಳ್ಳೆ ಸ್ಟಡಿ ಮಾಡಿರ್ತೀರಿ, ಮಾತು ಕಂಟ್ರೋಲ್ ಇರುತ್ತೆ, ಮಾತಿನ ದಾಟಿ ಇಷ್ಟ ಆಗುತ್ತೆ, ಒಳ್ಳೆ ಸಂಸ್ಕಾರವನ್ನು ಮನೆಯಲ್ಲಿ ನಡೆಸ್ಕೊಂಡು ಹೋಗ್ತೀರಿ. ಇದು 2ನೇ ಭಾವದ ಫಲ. ಅದೇ ರೀತಿ 9ನೇ ಭಾವದ ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗಿರುತ್ತೆ. ಧರ್ಮವನ್ನ ನಂಬ್ತೀರಿ, ಭಾಗ್ಯವಂತರಾಗಿರ್ತೀರಿ, ಪ್ರಾಪ್ತಿಯನ್ನು ಪಡ್ಕೋತೀರಿ, ತಂದೆಯ ಜೊತೆಗೆ ನಿಕಟ ಸಂಬಂಧವನ್ನು ಹೊಂದಿರ್ತೀರಿ, ಸಾಧನೆಗೆ ದಾರಿ ಮಾಡ್ಕೋತೀರಿ, ಸುಖಮಯ ಜೀವನವನ್ನು ಸಾಗಿಸೋದಲ್ಲೇ ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ, ಬಹಳ ಲಕ್ಕಿಯಾಗಿರ್ತೀರಿ, ಪುಣ್ಯದ ಕೆಲಸ ಮಾಡ್ತೀರಿ, ಮನೆಯಲ್ಲಿ ನೆಮ್ಮದಿಯನ್ನು ತಗೊಂಡ್ಬರ್ತೀರಿ. ಇದು 9ನೇ ಭಾವದ ಫಲ. ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಒಳ್ಳೆ ಸಂಬಂಧ ಇರುತ್ತೆ, ಜೀವನವನ್ನು ಲಾಭದಲ್ಲಿ ತಗೋತೀರಿ, ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ, ಒಳ್ಳೆ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊತೀರಿ, ಹಂತ ಹಂತವಾಗಿ ಬೆಳೀತಾ ಹೋಗ್ತೀರಿ. ಅದು ಅಲ್ಲದೆ ಪ್ರಮೋಷನ್ ಗ್ರೋತ್ ಆಗೇ ಇರುತ್ತೆ, ದೊಡ್ಡ ಆಭರಣವನ್ನು ಗಳಿಸುವುದಲ್ಲದೆ ಹಣವನ್ನು ಸೇವ್ ಮಾಡ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತೀರಿ, ಒಳ್ಳೆ ಮಿತ್ರರನ್ನು ಹೊಂದಿರ್ತೀರಿ. ಇದು 11ನೇ ಭಾವದ ಫಲ. ನೋಡಿ ಭಾರ್ಗವಿ ಅವರೇ, ಬಹಳ ಚೆನ್ನಾಗಿದೆ ಜಾತಕ. ಐ ಆಮ್ ವೆರಿ ಹ್ಯಾಪಿ. ಶನಿ ತನ್ನ ದೃಷ್ಟಿಯನ್ನ ನೋಡಿ ಸೀದಾ 3ನೇ ಮನೆಗೆ ತಗೊಂಡು ಹೋಗ್ತಾನೆ, ಅದಾದ್ಮೇಲೆ ಸೀದಾ 7ನೇ ಮನೆ, ಅದಾದ್ಮೇಲೆ ಸೀದಾ 10ನೇ ಮನೆ. ಬಹಳ ನಿಯತ್ನವರು ಅಂತಾನೆ ಹೌದು ಈ ಜಾತಕ ಹೇಳುತ್ತೆ. ಅದೇ ರೀತಿ ಕುಜ ನೋಡಿ, ಕುಜ ಬಹಳ ಒಳ್ಳೆ ಫಲ ಕೊಡ್ತಾನೆ ನಿಮ್ಗೆ. 7ನೇ ಮನೆ ಮಾಂಗಲ್ಯ ದೋಷ ಆಗಲ್ಲ ರೀ. 7ನೇ ಮನೆಯಲ್ಲಿ ಶುಕ್ರ ಇದ್ದಾನೆ ನೋಡಿ, ಲಾಭ ನೋಡಿ. ಇಲ್ಲಿ ಗುರುನು ಅಷ್ಟೇ ಬಹಳ ಒಳ್ಳೆ ಫಲವನ್ನು ಕೊಡ್ತಾನೆ, ಸೀದಾ ನಿಮ್ಮನ್ನೇ ನೋಡ್ತಾನೆ ಅವನು. ಅದಾದ್ಮೇಲೆ ಕೇತು ನೋಡ್ತಾನೆ, ಅದಾದ್ಮೇಲೆ 5ನೇ ಭಾವ ನೋಡ್ತಾನೆ. ಸೂಪರ್ ಜಾತಕ. 5 ದೊಡ್ಡ ರಾಜಯೋಗಗಳಿದಾವೆ, ಒಳ್ಳೇದಿದೆ ಜಾತಕ. ನಾನು ಇಷ್ಟೇ ಹೇಳೋದು ನಿಮಗೆ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಪ್ಲಸ್ ಗೋಮುಖ ಪೂಜೆ ಮಾಡ್ಕೊಳ್ಳಿ, ಹೌದಾ? ಪ್ಲಸ್ ಆದರೆ ಚಂದ್ರನ ಶಾಂತಿ ಮಾಡ್ಕೊಳ್ಳಿ, ಅಷ್ಟೇ ಸಾಕು. ಅಂದರೆ ಮಾನಸಿಕವಾಗಿ 11ನೇ ಮನೆಯಲ್ಲಿ ತೊಳಲಾಟ ಬರುತ್ತೆ ಮುಂದೆ, ಅದು ಬರಬಾರದು ಅಂದರೆ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಗೋಮುಖ ಪೂಜೆ ಮಾಡ್ಕೊಳ್ಳಿ, ಚಂದ್ರನ ಶಾಂತಿ ಮಾಡ್ಕೊಳ್ಳಿ. ಒಳ್ಳೆ ಜಾತಕ ರೀ ಭಾರ್ಗವಿಯವರು, ಒಳ್ಳೆ ಜಾತಕ ನೋಡಿ. 5ನೇ ಮನೆಯಲ್ಲಿ ಶನಿ ಸೂಪರ್ ಇಟ್ ಇಸ್. 4ನೇ ಮನೆಯಲ್ಲಿ ಗುರು, 3ನೇ ಮನೆಯಲ್ಲಿ ನೀಚ ಆಗಿದ್ದಾನೆ, 7ರಲ್ಲಿ ಚಂದ್ರ ಇದ್ದಾನೆ, 9ನೇ ಮನೆ ಸ್ವಾಮಿ. ಶುಕ್ರ ನೀಚ ಆಗಿದ್ದಾನೆ. ಓಹೋ, ಇಲ್ಲಿ ಏನೋ 7ನೇ ಮನೆ ಸ್ವಾಮಿ ನೀಚ ಆಗಿದ್ದಾನೆ. ಇಲ್ಲಿ ಅದೇನು ತೊಂದರೆ ಆಗುದಿಲ್ಲ ಅನ್ಸುತ್ತೆ. ಅದು 7 ಕ್ಯಾರೆಟ್ ಇದನ್ನ ಹಾಕೋಬೇಕು ನೀವು ಅಷ್ಟೇ. ಏನು ಹಾಕೋಬೇಕು ಹೇಳಿ? ಇದು ಓಪೆಲ್ ಹಾಕೊಳ್ಳಿ ಸಾಕು. ನಿಮ್ಮ ಮದುವೆ 100ಕ್ಕೆ 100 7 ಕ್ಯಾರೆಟ್ ಓಪೆಲ್ ಹಾಕ್ಲೇಬೇಕು ನೀವು. ಹಾಕ್ಲಿಲ್ಲ ಅಂದ್ರೆ ನಡೆಯೋದಿಲ್ಲ. ದಯವಿಟ್ಟು 7 ಕ್ಯಾರೆಟ್ ಓಪೆಲ್ ಹಾಕಿ. ಮದುವೆ ಬೇಗ ಆಗ್ಬೇಕು ಅಂದ್ರೆ 7 ಕ್ಯಾರೆಟ್ ಓಪೆಲ್ ಹಾಕೊಳ್ಳಿ. ಶುಕ್ರ ಮೂವ್ ಆಗ್ಬೇಕು ಇಲ್ಲಿಂದ. ಕೆಲಸದ ವಿಚಾರವಾಗಿ ರಾಹುಕೇತು ಶಾಂತಿ ಆಗ್ಬೇಕು. ಯಾಕಂದ್ರೆ 10ನೇ ಮನೆಯಲ್ಲಿ 9 ಗುರು ನೀಚ ಆಗಿದ್ದಾನೆ. ಇಲ್ಲ ಇವರೇ, ನಾ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನಾನೀಗ ನಿಮ್ಗೆ ಬರ್ತೀನಿ ಈಗ ನಾನು, ಯಾಕಂದ್ರೆ
ನಾನು ಹೇಳ್ತೀನಿ ಏನೇನು ಮಾಡ್ಕೋಬೇಕು ಏನೇನು ಮಾಡ್ಕೋಬಾರ್ದು ಅನ್ನೋದನ್ನು ಕ್ಲಿಯರಾಗಿ ಹೇಳ್ಬಿಡ್ತೀನಿ. ಈಗ ನಾನು ಬೇರೆ ಜಾತಕನ ನೋಡೋದಲ್ಲ, ಸೂರ್ಯ ದಶೆ ನಡೀತಾ ಇದೆ, ಆಲ್ಮೋಸ್ಟ್ ಅಲ್ಲಿ ಮುಗಿಯಕ್ಕೆ ಬಂತು, ಚಂದ್ರದಶೆ ಶುರು ಆಗುತ್ತೆ. ನಾನು ಹೇಳೋದು ಇಷ್ಟೇ ನಿಮಗೆ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಕರೆಕ್ಟಾ? ಅದು ಅಲ್ಲದೆ ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ, ಹೌದಾ? 7 ಕ್ಯಾರೆಟ್ ಓಪೆಲ್ ಹಾಕ್ಕೊಳ್ಳಿ, ಬೇಕಾದ್ರೆ 7 ಕ್ಯಾರೆಟ್ ಓಪೆಲ್, 7 ಕ್ಯಾರೆಟ್ ಏನೋ ನೀವು ಪುಷ್ಯರಾಗ ಇವನು ಹಾಕೊಳ್ಳಿ, 100ಕ್ಕೆ 100 ನಿಮ್ಮ ಮದುವೆ ಆಗುತ್ತೆ. ಯಾಕಂದ್ರೆ ನವಮಾಸದಲ್ಲಿ ಕುಜ ಗುರು ನೀಚ ಆಗಿದ್ದಾನೆ, ಅವ್ನು ಮೂವ್ ಮಾಡ್ಬೇಕು ನಾವಲ್ಲಿ. ನಾನು ಹೇಳೋದು ಅರ್ಥ ಆಗಲಿಲ್ಲ ನಿಮ್ಗೆ, ಈಗ ಇನ್ನೇನು ತೋರಿಸ್ತೀನಿ ನೋಡಿ, ಇಲ್ಲಿ ಬನ್ನಿ ನೋಡಿ, ಇಲ್ಲೇ ಗುರು ನೀಚ ಆಗ್ತಾನೆ, ಅರ್ಥ ಮಾಡ್ಕೊಳ್ಳಿ. ಇವನು ಈ ಭಾವದಲ್ಲಿ ನೀಚ ಆಗಬಾರ್ದು ಇವನು, ಹೌದಾ? ಶುಕ್ರ ನೀಚ ಆಗ್ತಾನೆ, ಇಲ್ಲಿ ಶುಕ್ರ ಇಲ್ಲಿ ಬರಬೇಕು, ಗುರು ಇಲ್ಲಿ ಹೋಗ್ಬೇಕು. ಅಂದ್ರೆ ಇಲ್ಲಿ 7 ಕ್ಯಾರೆಟ್ ನೀವು ಪುಷ್ಯರಾಗ ಹಾಕೊಳ್ಳಿ, ನನ್ನ ಹತ್ರ ಸಿಗುತ್ತೆ, ಫೋನ್ ಮಾಡಿ, ನಾನು ಮಾತಾಡ್ತೀನಿ ನಿಮ್ಮ ಜೊತೆಗೆ. ನೀಚ ಇವನು ಇಲ್ಲಿ ಬರ್ಬೇಕಂದ್ರೆ 7 ಕ್ಯಾರೆಟ್ ಓಪೆಲ್ ಹಾಕೋಬೇಕು. ಇದೇ ಒಂದು ತೊಂದರೆ, ವರ್ಚುವಲಿ ವಿ ಆರ್ ಮೂವಿಂಗ್, ಫಿಸಿಕಲಿ ನಾಟ್. ಹೌದು, ಅದಕ್ಕೆ ಮತ್ತು ಮಾರ್ವಾಡೀಸ್ ಯಾಕೆ ಸ್ಟೋನ್ಸ್ ಹಾಕೋತಾರೆ? ಕಾರಣ ಇದೆ, ಯಾವ ಗ್ರಹ ನವಮಾಸದಲ್ಲಿ ಕೆಟ್ಟಿರುತ್ತೋ ಅದನ್ನು ಮೂವ್ ಮಾಡ್ಕೋತಾರೆ ಅವರು. ಹಾಗಾಗಿ ಅವ್ರು ಯಾವುದೇ ಪಾಕಿಸ್ತಾನದಲ್ಲಿ ಹೋಗ್ಬಿಟ್ಟು ಬಂದರೂ ಜೀವನ ಮಾಡ್ತಾರೆ ಅವರು. ಸೊ ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ, ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಗೋಮುಖ ಪ್ರಸವ ಮಾಡ್ಕೊಳ್ಳಿ, ಪ್ಲಸ್ 7 ಕ್ಯಾರೆಟ್ಟು ಓಪೆಲ್ಲು ಹಾಗೂ ಪುಷ್ಯರಾಗ ಹಾಕ್ಕೊಳ್ಳಿ. ದಯವಿಟ್ಟು ಒಳ್ಳೇದಾಗುತ್ತೆ, ತಾಯಿ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.